ಕಲ್ಯಾಣ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿನ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಜೂನ್ 19ರಂದು ನಡೆದ ಸಭೆಯಲ್ಲಿ ಒಬ್ಬೊಬ್ಬರು ನೀರಿನಿಂದ ತುಂಬಿದ 10-15 ಬಾಟಲ್ಗಳನ್ನು ತಂದಿದ್ದರು. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ವಾಟರ್ ಮ್ಯಾನ್ಗಳು ತಮ್ಮ ಕೈಯಲ್ಲಿ ಕ್ಯಾರಿಬ್ಯಾಗ್ ಹಿಡಿದು ಅದರಲ್ಲಿ ಅನೇಕ ಬಾಟಲಗಳನ್ನು ಇಟ್ಟು ತರುತ್ತಿದ್ದರೆ ಇವುಗಳಲ್ಲಿ ಏನಿದೆ ಎಂದು ಬೆರಗಾಗಿ ನೋಡುವಂತಾಗಿತ್ತು. ಅವರೆಲ್ಲರೂ ತಮ್ಮ ಊರುಗಳಲ್ಲಿನ ಬಾವಿ ಮತ್ತು ಕೊಳವೆ ಬಾವಿಗಳಲ್ಲಿನ ನೀರು ತಂದಿದ್ದರು. ಅವು ಕುಡಿಯಲು ಯೋಗ್ಯವಾಗಿದೆಯೋ ಇಲ್ಲವೋ ಎಂದು ಪರೀಕ್ಷೆ ಮಾಡುವುದಕ್ಕಾಗಿ ಇಲ್ಲಿಗೆ ತರಲಾಗಿತ್ತು. ಕೆಲವರು ನೀರನ್ನು ಮೊದಲೇ ಪರೀಕ್ಷಿಸಿ ವೆಬ್ಸೈಟ್ನಲ್ಲಿ ಈ ಬಗ್ಗೆ ದಾಖಲಿಸುವುದಕ್ಕಾಗಿ ಬಂದಿದ್ದರು. ಇಲ್ಲಿ ನಡೆದ ನೀರು ಪರೀಕ್ಷೆ ಸಂಬಂಧದ ಕಾರ್ಯಾಗಾರದಲ್ಲಿ ಬಸವ ಕಲ್ಯಾಣ ಮತ್ತು ಹುಲಸೂರು ಈ 2 ತಾಲೂಕುಗಳ ಎಲ್ಲ ವಾಟರ್ ಮ್ಯಾನ್ಗಳು ಮತ್ತು ಪಿಡಿಒಗಳು ಭಾಗವಹಿಸಿದ್ದರು. ಈ ಸಭೆಯನ್ನುದ್ದೇಶಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ರಮೇಶ ಸುಲ್ಫಿ ಅವರು ಮಾತನಾಡಿ, ಗ್ರಾಮಗಳಲ್ಲಿನ ನೀರಿನ ಮೂಲಗಳ ಪರೀಕ್ಷೆ ಅತ್ಯಗತ್ಯವಾಗಿದೆ. ಇದರಿಂದ ಕುಡಿಯುವುದಕ್ಕೆ ಯೋಗ್ಯವಾದ ನೀರಿನ ಲಭ್ಯತೆಯ ಬಗ್ಗೆ ಮಾಹಿತಿ ಸಿಗಲು ಅನುಕೂಲ ಆಗುತ್ತದೆ ಎಂದರು. ಪರೀಕ್ಷೆ ಕೈಗೊಳ್ಳದ ನೀರಿನ ಬಳಕೆ ನಿಲ್ಲಿಸಬೇಕು. ಪರೀಕ್ಷಿಸಿದ ನೀರಿನ ಗುಣಮಟ್ಟದ ಮಾಹಿತಿಯನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ನೋಂದಾಯಿಸುವುದು ಕಡ್ಡಾಯ. ಶುದ್ಧ ನೀರನ್ನು ಮಾತ್ರ ಜನರಿಗೆ ಸರಬರಾಜು ಮಾಡಬೇಕು. ಪೈಪಗಳು ಒಡೆದಿರುವುದು ಹಾಗೂ ಇತರೆ ಕಾರಣಗಳಿಂದ ನೀರು ಕಲುಷಿತಗೊಂಡಿರುವುದು ಕಂಡುಬಂದರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸದೆ ತಕ್ಷಣ ದುರಸ್ತಿ ಕೈಗೊಳ್ಳಬೇಕು. ಇಲ್ಲದಿದ್ದರೆ ರೋಗರುಜಿನಗಳು ಹರಡುವ ಸಂಭವವಿರುತ್ತದೆ ಎಂದು ಹೇಳಿದರು. ಸಂಪನ್ಮೂಲ ವ್ಯಕ್ತಿಗಳಾದ ಲೋಕೇಶ ಮೋಳಕೆರೆ, ವಿವೇಕಾನಂದ ಸಾತೆಯವರು ನೀರಿನ ಪರೀಕ್ಷೆಯ ವಿಧಾನ ತಿಳಿಸಿಕೊಟ್ಟರು. ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಸಂತೋಷ ಚವಾಣ್, ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರರಾದ ಶಿವರಾಜ ಪಲ್ಲೇರಿ, ಯೋಜನಾಧಿಕಾರಿಗಳಾದ ರಾಜಶೇಖರ ನೆಲ್ಲಿ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ಮತ್ತು ನೀರು ಸರಬರಾಜು ಮಾಡುವ ಸಿಬ್ಬಂದಿಗಳಿಂದ ಸಭಾಂಗಣ ತುಂಬಿ ಹೋಗಿತ್ತು. ಎಲ್ಲ ಗ್ರಾಮಗಳಿಂದ ಬಾಟಲ್ಗಳಲ್ಲಿ ನೀರನ್ನು ತಂದು ಪರೀಕ್ಷಿಸಿ ವೆಬ್ಸೈಟ್ನಲ್ಲಿ ಗುಣಮಟ್ಟವನ್ನು ದಾಖಲಿಸಲಾಯಿತು. ಏನು ಮಾಡಲ್ಲ, ಗ್ರಾಮ ಪಂಚಾಯತ್ ಏನು ಕ್ರಮ ತಗೊಂಡಿಲ್ಲ ಅಂತ ಹೇಳಿ ಈಗ ಮತ್ತೆ ಟಿವಿ ಮೀಡಿಯಾ ನೋಡ್ಬಿಡ್ತಾರೆ. ಅದನ್ನೇ ಅದರ ಕಡೆನೇ ಹಾಕ್ತಾರೆ. ಏನಾಗಿ ತೊಂದರೆ ಮಾಡ್ಬೋದು, ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಎಷ್ಟು ಪಂಚಾಯತ್ ನೀವು ಆದ್ರೆ ಎಲ್ಲ ಗ್ರಾಮಕ್ಕೂ ಎಲ್ಲ ಕಲ್ಯಾಣ